ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಡಿವೈಎಸ್ಪಿ ಚಂದ್ರಶೇಖರ ನೇತೃತ್ವದಲ್ಲಿ ನಡೆದ ಎಸ್ಸಿ/ಎಸ್ಟಿ ಕುಂದುಕೊರತೆ ಸಭೆಯಲ್ಲಿ ದಲಿತರ ಏರಿಯಾಗಳಲ್ಲಿ ಮೂಲಭೂತ ಸೌಲಭ್ಯ ಕಲ್ಪಿಸುವುದು ಮತ್ತು ಅಂಬೇಡ್ಕರ್ ಹಾಗೂ ವಾಲ್ಮೀಕಿ ಭವನ ನಿರ್ಮಿಸುವ ಕುರಿತು ಮುಖಂಡರು ಗಂಭೀರ ಚರ್ಚೆ ನಡೆಸಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಡಿವೈಎಸ್ಪಿ ಚಂದ್ರಶೇಖರ್ ನಾಯಕ, ದೌರ್ಜನ್ಯ ಹಾಗೂ ಸಮಸ್ಯೆಗಳ ಬಗ್ಗೆ ಮುಕ್ತವಾಗಿ ತಿಳಿಸಿದರೆ ಕಾನೂನು ಪ್ರಕಾರ ತಕ್ಷಣವೇ ಬಗೆಹರಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಅಲ್ಲದೆ ಸಮುದಾಯಗಳ ನಡುವೆ ಸಾಮರಸ್ಯ ಕಾಪಾಡುವಂತೆ ಮತ್ತು ಗ್ರಾಮೀಣ ಭಾಗದಲ್ಲಿ ಪ್ರೀತಿ ಸಹಬಾಳ್ವೆ ಸಭೆಗಳನ್ನ ನಡೆಸುವಂತೆ ಮುಖಂಡರು ಪೊಲೀಸ್ ಇಲಾಖೆಗೆ ಮನವಿಯನ್ನ ಮಾಡಿದ್ದಾರೆ. ಸ್ಟ್ಯಾಂಡಿಂಗ್ ಆರ್ಡರ್ ಪ್ರಕಾರ ಭಾನುವಾರ ಅವತ್ತೇನಾದರೂ ಬಂದೋಬಸ್ತ್ ಇದ್ದರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅದನ್ನು ಕವರ್ ಮಾಡಬೇಕಂತೇಳಿ ಪ್ರತಿ ತಿಂಗಳ ಪೊಲೀಸ್ ಠಾಣೆಯಲ್ಲಿ ಆದರೂ ಮಾಡಬೇಕು. ಇಲ್ಲಾಂದರೆ ಆ ಕಾಲೋನಿಗೆ ಹೋಗಿ, ದಲಿತ ಕಾಲೋನಿಗೆ ಹೋಗಿ ಎಲ್ಲಿ ಜನಸಂಖ್ಯೆ ಇರ್ತದೆ ಒಂದು ಕಾಲೋನಿಗೆ ಹೋಗಿ ಅಲ್ಲಿ ಸಭೆಯನ್ನು ಮಾಡಬೇಕು ಅಂಥೇಳಿ ಸೂಚನೆಗಳನ್ನು ನಮ್ಮ ಸರ್ಕಾರದ ವತಿಯಿಂದ ಕೊಟ್ಟಿದ್ದಾರೆ. ಈಗ ಸ್ಟ್ಯಾಂಡಿಂಗ್ ಆರ್ಡರ್ ಅಂತ ಹೇಳಿದ್ರೆ ಒಂದು ಸಾರಿ ಅದು ಆದೇಶ ಆಯಿತು ಅಂತ ಹೇಳಿದ್ರೆ ಅದನ್ನು ಯಾವುದೇ ಸರ್ಕಾರ ಬರಲಿ, ಯಾವುದೇ ಇದು ಇರಲಿ, ಅದನ್ನು ನಿರಂತರವಾಗಿ ಪಾಲನೆ ಮಾಡಲೇಬೇಕು. ಆ ನಿಟ್ಟಿನಲ್ಲಿ ಮಾನ್ವಿ ಪೊಲೀಸ್ ಠಾಣೆಯಲ್ಲಿ, ಪ್ರತಿ ಪೊಲೀಸ್ ಠಾಣೆಯಲ್ಲಿ ಅವರವರ PSI ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ, ದಲಿತ ಸಭೆಯನ್ನು. ಈ ದಲಿತ ಸಭೆಯಲ್ಲಿ ಭಾಳ ಮುಖ್ಯವಾಗಿ ಇದರ ಉದ್ದೇಶ ಏನಂತಂದರೆ, ಆ ದಲಿತರಿಗೆ ಏನು ಸೌಲಭ್ಯವನ್ನು ಸಿಗಬೇಕು ಆ ಒಂದು ಸೌಲಭ್ಯಗಳನ್ನು ಅವರಿಗೆ ದೊರಕುವಂತೆ ಮಾಡುವುದು, ಮತ್ತು ಪೊಲೀಸರ ವತಿಯಿಂದ ಏನಾದರೂ ಅವರಿಗೆ ತೊಂದರೆ ಆಗಿದ್ದರೆ ಅಥವಾ ಅಸ್ಪೃಶ್ಯತೆ ಆಚರಣೆ ಬಗ್ಗೆ ಇರಲಿ, ಅಂಥ ಒಂದು ಸಮಸ್ಯೆಗಳು ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಸಮಸ್ಯೆಗಳು ನಿಮಗೆ ಗೊತ್ತಿರ್ತವೆ, ಮುಖಂಡರಿಗೆ ಗೊತ್ತಿರ್ತವೆ. ಯಾಕಂದರೆ ನೀವು ಜನರ ಜೊತೆ ಒಡನಾಟ ಮಾಡ್ತೀರಿ, ಅವ್ರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರ್ತೀರಿ. ಅಂಥ ಒಂದು ಏನು ಸಮಸ್ಯೆಗಳಿದ್ದರೆ ಅವುಗಳನ್ನು ಪೊಲೀಸರ ಗಮನಕ್ಕೆ ತೊಗೊಂಬಂದರೆ ಅವುಗಳನ್ನು ಏನು ಪರಿಹಾರ ಕಂಡುಹಿಡಿಯೋದಕ್ಕೆ ಏನು ಮಾಡಬೇಕು ಆ ಒಂದು ವ್ಯವಸ್ಥೆಯನ್ನು ಕೂಡ ಈ ಒಂದು ಸಭೆಯಲ್ಲಿ ಕೈಗೊಳ್ಳಬೇಕು. ಆಮೇಲೆ ಕೆಲವೊಬ್ಬರ ಮೇಲೆ ಅನಾವಶ್ಯಕವಾಗಿ ಪ್ರಕರಣಗಳು ದಾಖಲಾಗಿರ್ತವೆ, ಅನಾವಶ್ಯಕವಾಗಿ ಹೆಸರುಗಳನ್ನು ಸೇರಿಸಿರ್ತಾರೆ SC/ST ಜನರನ್ನು. ಆ ಕೇಸ್ ಆ್ಯಂಡ್ ಕೌಂಟ್ರ್ ಕೇಸ್ಗಳಾದಾಗ, ಬೇರೆ ಬೇರೆ ಪ್ರಕರಣಗಳು ದಾಖಲಾದಾಗ ಸೇರಿಸಿರ್ತಾರೆ. ಅಂಥ ಒಂದು ಏನು ಸಮಸ್ಯೆಯನ್ನು ಕೂಡ ಪೊಲೀಸರ ಗಮನಕ್ಕೆ ತೊಗೊಂಬಂದಾಗ ಇಂಥ ಒಂದು ಸಭೆಯಲ್ಲಿ ಅದಕ್ಕೆ ಪರಿಹಾರ ಕಂಡುಹಿಡಿಯೋಕ್ಕೆ ಸಾಧ್ಯ ಆಗ್ತದೆ ಅಂಥೇಳಿ ಆ ಒಂದು ಉದ್ದೇಶದಿಂದ ಈ ಒಂದು ದಲಿತ ಸಭೆಯನ್ನು ಜನರಲ್ಲಿಂದ ಹೊಲಗಳನ್ನು ಖರೀದಿ ಮಾಡಿಬಿಟ್ಟು SC/STಗೆ ಹೊಲಗಳನ್ನು ಅಂತೇಳಿ SC ಮಂದಿಗೆ ST ಮಂದಿಗೆ ಹೊಲಗಳನ್ನು ಖರೀದಿ ಮಾಡಿ ಸರ್ಕಾರದಿಂದ ಖರೀದಿ ಮಾಡಿ ಕೊಟ್ಟು ಸರ್ಕಾರದಿಂದ DC ಮುಖಾಂತರ ಏನೇನು ಪ್ರೊಸೀಜರ್ ಪ್ರಕಾರ ಮಾಡ್ತಾರೆ. ಬಟ್ ನಾವು ಆ್ಯಕ್ಚುಲಿ ಅಲ್ಲಿ ಹೋಗ್ಬೇಕಂತ ಮಾಡಿದ್ವಿ, ಇವತ್ತು ನಾಳೆ ಹೋಗ್ಬೇಕಂತ ಮಾಡಿದ್ವಿ. ಸ್ವಲ್ಪ ನಾವು ಅಮಾವಾಸ್ಯೆ ಹುಣ್ಣಿಮೆ ನೋಡೋದು ನಮ್ದು ಜಾಸ್ತಿ ಇಲ್ಲ, ಮುಂದೆ ಅಮಾವಾಸ್ಯೆ ಐತೆ, ಹುಣ್ಣಿಮೆ ಐತೆ, ಅಮಾವಾಸ್ಯೆ ಸರ್ ಇದಾಗಲೇ ಆಮೇಲೆ ಹೋಗೋಣ ಅಂತ ನಾವು ಇದಾಗ್ತೀವಿ. ಅಲ್ಲಿ ಏನಾಗಿದೆ ಸಾಹೇಬ್ರೆ ಅಂತಂದರೆ, ಒಂದು ಮಾಡಿಗೇರಿ, ಒಂದು ಅರಿವಿ, ಇನ್ನೊಂದು ಗುಡಿದಿದೆ. SC/ST ಮೇಲೆ ಹೊಲ ಆಗಿದೆ. SC/STಗಳ ಮೇಲೆ ಸುಮಾರು 20 ಎಕರೆ 30 ಎಕರೆ ಹೊಲ ಆಗಿದೆ. ಒಬ್ಬೊಬ್ಬರಿಗೆ 1 ಎಕರೆ 2 ಎಕರೆ ಸರ್ಕಾರ ಹಂಚಿದೆ. ಆದರೆ ಆ ಹೊಲಗಳು, ಆ SC/ST ಮೇಲೆ ಆದಂಥ ಹೊಲಗಳು ಪಾಣಿಗಳ ಮಾತ್ರ ಅವ್ರ ಹೆಸರು ಮೇಲೆ ಇದ್ದಾವೆ. ಅದನ್ನ ಟೋಟಲ್ ತಿನ್ನೋರೆಲ್ಲ ಮೇಲ್ವರ್ಗದವು. ಮತ್ತೆ ಯಾರೋ ಮೇಲ್ವರ್ಗದಲ್ಲಿ ಶಿಫ್ಟ್ ಆಗಿಬಿಟ್ರಿ ಇಲ್ಲಿ. ಮತ್ತೆ ಇದು ಹೇಳ್ಬೇಕು, ವಾಸ್ತವವಾಗಿ ಹೇಳ್ಬೇಕು ನಿಮಗೆ. ಇವಾಗ ಏನಾಗಿಬಿಡ್ತದ, ಈ ಮೇಲ್ವರ್ಗದವರು ಒಂದು ನಿಮಿಷ, ಮೇಲ್ವರ್ಗದವ್ರು ನಾನು ಕೇಳಿದೆ ಎಷ್ಟು ವರ್ಷದಿಂದ ಇದಾಗಿತ್ತು ಏನಂತ. ಇಷ್ಟು ವರ್ಷದಿಂದ ಆಗಿದೆ, ಬಟ್ ನಮ್ಮ ಹೆಸರು ಮೇಲೆ ಪಾಣಿ ಇದ್ದಾವೆ, ಎಲ್ಲ ಇದ್ದಾವೆ, ಲೋನ್ ಕೂಡ ನಾವೇ ಮಾಡಿಕೊಂಡಿವಿ, ಅದ್ರ ಮೇಲೆ ಏನೇನೋ ಸಮಥಿಂಗ್ ಅವ್ರದ್ದು ಏನೇನೋ ದಾಖಲಾತಿ ಅದೆಲ್ಲ ಹೇಳಿದ್ರು. ಅವರು ಹೇಳಿದ ಮೇಲೆ ಇಲ್ಲಿ ಮಾನ್ವಿಯಲ್ಲಿ ಒಬ್ಬ ಪ್ರಭಾರಿ ಲೀಡರ್ ಇದ್ದಾನೆ, ಫುಲ್ ಅಂಜಿಸಿಬಿಟ್ಟು ಅವ್ರು ಹೊಲ್ದಾಗ ಬರ್ಲಾರ್ದಂಗೆ ಮಾಡೋದು. ಅವ್ರನ್ನ ಹೊಲ್ದಾಗ ಬಂದ್ರೆ ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಪೊಲೀಸರಿಗೆ ಒದಿಸ್ಬಿಡ್ತೀನಿ, ಹಂಗಂಗೆ ಯಾವನ ಮಾಡಿಸ್ಕೊಟ್ಟಾನ, ನಾನು ಖರ್ಚು ಮಾಡಿಸ್ಕೊಡ್ತೀನಿ. ಇದು ಈ ಥರ ಆಗಿ ಬೆದರಿಕೆ ಆಗಿ ಅವ್ರು ಹೊಲ್ದಾಗ ಹೋಗ್ಲಾರ್ದಂಗೆ ಈ ಥರ ಇವತ್ತು ಬಿಡ ಸುಮಾರು 1 ವರ್ಷ 2 ವರ್ಷ ಮೇಲೆ ಆಯ್ತು. ನಾನು ಕೇಳೋದಿಷ್ಟೇ, ಕೆಲವು ಜನ ಮಾತಾಡಿಬಿಡ್ತಾರೆ, SC/ST ಜನಪ್ಪ ದೌರ್ಜನ್ಯ ಮಾಡಿಬಿಡ್ತಾರೆ, ನಾಯಕರು ಬಂದು ದೌರ್ಜನ್ಯ ಮಾಡ್ತಾರೆ, ಅವ್ರು ಬಂದು ದೌರ್ಜನ್ಯ ಮಾಡ್ತಾರೆ. ಇಂಥ ಒಂದು ಸಂದರ್ಭ ಬಂದಾಗ ನಾವಲ್ಲಿ ಕೇಳೋಕೆ ಹೋದಾಗ ಅವ್ರು ನಮಗೇನೋ ಸ್ವಲ್ಪ ಎಡವಟ್ಟು ಮಾತಾಡಿದಾಗ ಮತ್ತೆ ಅಲ್ಲಿ ದೌರ್ಜನ್ಯ ಆಗ್ಲಿಕ್ಕೆ ಇನ್ನೇನಾಗ್ತದೆ. ಇವಾಗ ಹೊಲ ಗೌರ್ಮೆಂಟ್ ಕೊಟ್ಟಿದ್ದು SCಗಳಿಗೆ, ಹೊಲ ಗೌರ್ಮೆಂಟ್ ಕೊಟ್ಟಿದ್ದು STಗಳಿಗೆ, ಅದನ್ನು ಬಿಟ್ಟು ನೀವೇನೋ ನೋಡೋಕ್ಕಂತೇಳಿ SC/ST ಮೇಲೆ ಸುಮ್ಮನೆ ನಾಟಕ ಮಾಡೋಕ್ಕೆ ನಮ್ಮ SC/ST ಜನರ ಮೇಲೆ ನೀವು ಆಸ್ತಿ ತೋರಿಸ್ಬಿಟ್ಟು ನೀವು ಅದನ್ನು ಅನುಭವಿಸ್ತೀರಲ್ಲ, ಅದನ್ನು ಕೇಳೋಕೆ ಹೋದಾಗ ಮತ್ತೆ ಏನಂತ ನೀವು ದೌರ್ಜನ್ಯ ಅಂತೀರಿ. ಇದು ಹೆಂಗೆ ದೌರ್ಜನ್ಯ ಆಗ್ತದೆ? ಅಲ್ಲೇನು ಹೆಚ್ಚು ಕಡಿಮೆ ಆಗ್ಬೋದು, ಕೈ ಹೋಗ್ಬೋದು, ಕಾಲು ಹೋಗ್ಬೋದು, ಏನೋ ಆಸ್ತಿ ಅಂದರೆ ಏನಾದರೂ ಆಗ್ತದೆ. ಇಂಥವದನ್ನು ಇಂಥವು ಕೆಲವೊಂದು ವಿಚಾರಗಳು ಸ್ಟೇಷನ್ಗಳಿಗೆ ಬಂದಾಗ, ಇಲ್ಲಕ್ಕೆ ಯಾರ ಹತ್ರ ತಮ್ಮ ಹತ್ರ ಮಾಹಿತಿ ಬಂದಾಗ ತಾವಿದ್ರನ್ನ ಫುಲ್ ಸೀರಿಯಸ್ ತೊಗೊಂಡ್ಬಿಟ್ಟು
ಯಾವ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆದವರು ಹೋಗಿ ಅವರಿಗೆ ಸಂಬಂಧಪಟ್ಟ ಫಲಾನುಭವಿಗಳಿಗೆ ಆ ಹೊಲಗಳನ್ನು ಕೊಡಿಸುವಂಥ ಕೆಲಸ ಮಾಡಬೇಕು. ಯಾಕಪ್ಪ ಅಂತಂದರೆ ಇವತ್ತು ಬುಡದಿನಲ್ಲಿ ಒಂದು 20-30 ಎಕರೆ ಅದೇ ಥರ ಆಗಿದೆ, ಮಾಡಿಗಿರಲ್ಲಾಗಿದೆ, ಆಮೇಲೆ ಅರಿವೆಲ್ಲಾಗಿದೆ. ಅಂದರೆ ಇದು ಹೆಸರಿಗೆ ಮಾತ್ರ ಫಲಾನು